ಹಾಯ್ ಹಲೋ ನಮಸ್ತೆ. ಇದು ಹಿಮಾಲಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮತ್ತೆ MK2 ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ IPL ಕಮೆಂಟ್ರಿ ಕೊಡಕ್ಕೆ ಮಿಸ್ಟರ್ ರುದ್ರ ಮತ್ತೆ ನಿಂಗರಾಜ್ ಅವರು. ನೆನ್ನೆ ಮ್ಯಾಚ್ ಆಗಿದೆ CSK ಮತ್ತೆ ಪಂಜಾಬ್. ನೆನ್ನೆ ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತಾರೆ, CSK ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಅದು ಒಳ್ಳೆ ರನ್ ಬರುತ್ತೆ. CSK ಬ್ಯಾಟಿಂಗ್ ಬಗ್ಗೆ ಕಳ್ಸಿಟ್ಟು ಏನಾದ್ರು ಕೇಳೋಣ. CSK ಬ್ಯಾಟಿಂಗ್ ನಾನೇ ನೋಡೋದಾದ್ರೆ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದೆ. 191 ಕಮ್ಮಿ ಏನಿಲ್ಲ, ಯಾಕಂದ್ರೆ ಅದು ಬಂದು ಚಿದಾವರ್ ಸ್ಟೇಡಿಯಂ ಬ್ಯಾಲೆನ್ಸ್ ಪಿಚ್ಚು ಮತ್ತೆ ಬೌಲಿಂಗ್ ಪಿಚ್ಚಲ್ಲೆಲ್ಲ ಬಂದು ಸ್ಕೋರ್ ಕಮ್ಮಿನೇ. ವಿನ್ನಿಂಗ್ ಜಾಸ್ತಿ, ಫಸ್ಟ್ ಬ್ಯಾಟಿಂಗೇ ಇರುತ್ತೆ ಜಾಸ್ತಿ. ಏನಂದ್ರೆ ಅವರು 19 ಓವರ್ 2 ಬಾಲ್ಗೆ ಆಲ್ಔಟ್ ಆಗಿದ್ದು. ಏನಂದ್ರೆ ಲಾಸ್ಟ್ ಅಲ್ಲಿ ಆಲ್ಔಟ್ ಆಗಿದ್ದಾರೆ, ಸ್ಕೋರ್ ಬಂತು 191. ರುದ್ರ ಅವರೇ, ಸ್ಯಾಮ್ ಕರನ್ 88 ಹೊಡಿತಾರೆ, ಬ್ಯಾಟಿಂಗ್ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್. ಅವ್ರ ಬಗ್ಗೆ ನಿಮ್ಮ ಏನ್ ಹೇಳ್ತೀರಿ? ನೆನ್ನೆ ಚೆನ್ನಾಗಿ ಆಡಿದ್ರಪ್ಪ ಸಾಮ್ ಕರುಣ. 47 ಬಾಲ್ಗೆ 88 ರನ್ನು, 4 ಸಿಕ್ಸ್, 9 4, ತುಂಬಾ ಅದ್ಭುತ ಬ್ಯಾಟಿಂಗ್ ಆಡಿದ್ರು. ಶ್ಯಾಮ್ ಕರಣ್ ಈ ಮ್ಯಾಚ್ ಅಷ್ಟೇ ಅಲ್ಲ, ಪ್ರತಿ ಒಂದು ಮ್ಯಾಚ್ ಅವರು ಸ್ಕೋರ್ ನೋಡೋದಾದ್ರೆ ಬಂದಾಗೆಲ್ಲ ಒಂದು ಒಳ್ಳೆ ಸ್ಕೋರ್ ಕೊಡ್ತಾರೆ. ನೆನ್ನೆ ಚೆನ್ನಾಗಿ ಬೃಹತ್ ಮೊತ್ತ ಕಲೆಕ್ಟ್ ಮಾಡಕ್ಕೆ ಸ್ಯಾಮ್ ಕರನ್ ರೀಸನ್. ಯಾರು ಬ್ಯಾಟಿಂಗ್ ಆಡೇ ಇಲ್ಲ. ಇನ್ನೆಲ್ಲ 11, 7 ಧೋನಿ ಬರ್ತಾರೆ, 1 6 ಮತ್ತೆ 1 4, 11 ಧೋನಿ ಅಂತ ಪ್ಲೇಯರ್ಗಳು ಹೇಗೆ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು. ಧೋನಿ ಮೊದ್ಲ ತರ ಇವಾಗ ಆಡ್ತಾ ಇಲ್ಲ, ಬಟ್ ಇವಾಗ ಅವ್ರದ್ದು ಸ್ವಲ್ಪ ರನ್ ರೇಟ್ ಕಮ್ಮಿ ಇದೆ. ಮೊದ್ಲ ತರ ಆಡಿದ್ರೆ ಟಾಪ್ ಅಲ್ಲಿ ಬರ್ತಾ ಇದ್ರೇನೋ. ಧೋನಿ ಫಸ್ಟ್ ಬ್ಯಾಟಿಂಗ್ ಬರ್ತಿದ್ರೆ ಚೆನ್ನಾಗಿತ್ತು, ಅಥವಾ ಈಗ ಲಾಸ್ಟ್ ಅಲ್ಲಿ ಬರ್ತಾ ಇದಾರೆ. ಧೋನಿ ಅಂದ್ರೆ ಒಂದು 3ನೇ ಬ್ಯಾಟ್ಸ್ಮನ್ 4ನೇ ಬ್ಯಾಟ್ಸ್ ಬಂದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಇಲ್ಲ, ಅವರು ಯಾವಾಗ್ಲೂ ಬರದೆ ಒಂದು 6ನೇ ಬ್ಯಾಟ್ಸ್ಮನ್ 7ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಅದರಿಂದ ಧೋನಿ ಸ್ಟ್ರೈಕ್ ರೇಟ್ ಕಮ್ಮಿ ಆಗುತ್ತೆ, ಅವರಿಗೆ ಓವರ್ಗಳು ಕಮ್ಮಿ ಸಿಗುತ್ತೆ ಲಾಸ್ಟ್ ಬರೋದ್ರಿಂದ. ಅವರು ಯಾವಾಗ್ಲೂ ಫಿನಿಶರ್ ಅಂತಾನೆ ಹೇಳ್ಬೋದು ಚೇಸಿಂಗ್ ಆದಾಗ ಧೋನಿ. ನೆನ್ನೆ ಏನಾಯ್ತು ಅಂದ್ರೆ CSK ಧೋನಿ ಯಾವಾಗ ಔಟ್ ಆಗ್ತಾರೆ, ಇನ್ನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾನೆ ಇರ್ತವೆ. ಹ್ಯಾಟ್ರಿಕ್ ವಿಕೆಟ್ ಚಹಲ್ ಅವ್ರು ತಗೋತಾರೆ, 1 ಓವರ್ 4 ವಿಕೆಟ್. ಚಹಲ್ ಅವ್ರ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಅವ್ರು ಅದ್ಭುತ ಬೌಲಿಂಗ್ ಅಪ್ಪ. ಅವರು ಸುಮ್ನೆ ಒಂದ್ ಸ್ಪಿನ್ ಬಿಡ್ತು ಅಂದ್ರೆ ವಿಕೆಟ್ ಮೇಲ್ ವಿಕೆಟ್, ತುಂಬಾ ಅದ್ಭುತ ಚೆನ್ನಾಗಿ ಮಾಡಿದ್ರು. ಚಹಲ್ ಅವರು ಸೂಪರ್ ಆಗಿ. ಅದು 3 ಓವರ್ಗೆ 32 ರನ್ ಕೊಟ್ಟು 4 ವಿಕೆಟ್ ತಗೊಳೋದಂದ್ರೆ ಅಷ್ಟು ಈಸಿ ಅಲ್ಲ. 1 ಓವರ್ಗೆ 4 ವಿಕೆಟ್ ಅಂದ್ರೆ ಅದೊಂಥರ ಹಿಸ್ಟ್ರಿನೇ ಅಂತ ಹೇಳ್ಬೋದು ಚಹಲ್. ಯಾಕಂದ್ರೆ ಆಮೇಲೆ ಹರ್ಷದೀಪ್ ಸಿಂಗು ಅಷ್ಟೇ 3 ಓವರ್ 2 ಬಾಲ್ ಮಾಡಿ 25 ರನ್ ಕೊಟ್ಟು 2 ವಿಕೆಟ್ ತಗೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳೋದಾದ್ರೆ 2 ಇಯರ್ಸ್ ಬ್ಯಾಕಲ್ಲಿ ಮುಂಬೈ ಮತ್ತೆ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇರುತ್ತೆ. ಆವಾಗ ಏನಂದ್ರೆ ಮುಂಬೈಗೆ ಚೇಸಿಂಗು. ಆವಾಗ ಹರ್ಷದೀಪ್ ಸಿಂಗು 2 ವಿಕೆಟ್ ಒಂದೇ ಓವರಲ್ಲಿ 2 ವಿಕೆಟ್ ಮುರಿದೋಗಿದೆ. ಹರ್ಷದೀಪ್ ಸಿಂಗ್ ಹಿಸ್ಟ್ರಿ ಏನಂದ್ರೆ 2 ವಿಕೆಟ್ ಒಂದೇ ಓವರಲ್ಲಿ ವಿಕೆಟ್ ಮುರಿದೋಗಿದೆ. ಹರ್ಷದೀಪ್ ಸಿಂಗ್ ಅಷ್ಟು ಪವರ್ ಬೌಲಿಂಗ್. ಮತ್ತೆ ಜಾನ್ಸನ್ ಅವರು 2 ವಿಕೆಟ್ ತಗೋತಾರೆ, ಒಳ್ಳೆ ಬೌಲರ್ ಅವ್ರಿಗೆ. CSK ಸ್ವಲ್ಪ ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು, ಯಾಕೆಂದ್ರೆ ಲಾಸ್ಟ್ ಡೆತ್ ಓವರ್ ಯಾರು ಬ್ಯಾಟಿಂಗ್ ಬಂದ್ರು ಯಾರು ರನ್ ಮಾಡಿಲ್ಲ, 3-0 ಔಟ್ ಆಗಿದ್ದಾರೆ. CSK ಬ್ಯಾಟಿಂಗ್ ಇಂಪ್ರೂವ್ ಆಗಿ ನಿಮ್ ಟಿಪ್ಸ್ ಇದೆಯಾ? ಆಲ್ಮೋಸ್ಟ್ CSKಲಿ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡೆಲ್ ಆಗಿದೆ. ಎಲ್ಲ ಬ್ಯಾಟಿಂಗ್ ಆದ್ರೆ ಟಾಪ್ ಅಲ್ಲಿ ಬರ್ಬೋದೈತಿ CSK. ಟಾಪ್ ಅಲ್ಲಿ ಬರಕ್ಕಾಗಲ್ಲ ಬಿಡಿ, ಯಾಕಂದ್ರೆ ಅವ್ರು ನೆನ್ನೆ ಲಾಸ್ಟ್ ಮ್ಯಾಚ್ ಇತ್ತು, ಲಾಸ್ಟ್ ಮ್ಯಾಚ್ ಗೆದ್ದಿದ್ರೆ ಏನೋ ಕ್ವಾಲಿಫೈ ಆಗ್ತಿದ್ರು. ಇನ್ನ ಲಾಸ್ಟ್ ಮ್ಯಾಚ್ ಸೋತಿರಿಂದ ಚೆನ್ನಾಗಿ ಕ್ವಾಲಿಫೈ ಆಗೋದು ಡೌಟೇ ಇಲ್ಲ. ಕ್ವಾಲಿಫೈ ಆಗಲ್ಲ. ಏನಂದ್ರೆ ಗೆದ್ದಿದ್ರೆ ಪಾಯಿಂಟ್ಸ್ ಬರ್ತಿತ್ತು. CSK ಅಭಿಮಾನಿಗಳಿಗೆ ಒಂದು ಹೋಪ್ ಇರ್ತಿತ್ತು, ಯಾಕಂದ್ರೆ ನಮ್ಮ ಸ್ಟೇಡಿಯಂ ಅಲ್ಲಿ ಬಂದು ನಾವು ಗೆದ್ದಿದೀವಿ ಅಂದ್ರೆ ಖುಷಿ ಆಗುತ್ತೆ. ಅವರು ಸೋತಿದಾಗ ಎಷ್ಟು ಬೇಜಾರಾಗುತ್ತೆ ಫ್ಯಾನ್ಗೆ. ಚೆನ್ನೈ ಬಿಟ್ಟು ಧೋನಿ ಬಗ್ಗೆ ಹೇಳಿದ್ರೆ, ಯಾಕಂದ್ರೆ ಅಂತ ಕ್ಯಾಪ್ಟನ್, ಕೂಲ್ ಕ್ಯಾಪ್ಟನ್ ಇಂತ ಸೋಲ್ಗಳನ್ನ ನೋಡ್ತಾ ಇದ್ದಾಗ ನನ್ನಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಪ್ಪ. ಆಸ್ ಎ ಧೋನಿ ಫ್ಯಾನ್ ಆಗಿ ಹೇಳ್ತೀನಿ ನಾನು, ಚೆನ್ನೈ ಬಗ್ಗೆ ಅಂತಲ್ಲ. ಧೋನಿ ನಿಮ್ ಬಗ್ಗೆ? ಧೋನಿ ಅವರು ಚೆನ್ನಾಗಿ ಬ್ಯಾಟಿಂಗ್, ಹೋದ ವರ್ಷದೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಈ ವರ್ಷನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ವರ್ಷ ಯಾವ ವರ್ಷ ಬಂದ್ರು ಧೋನಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಹೋಗಿ ಇವಾಗ ಪಂಜಾಬ್ ಕಡೆ ಹೋಗೋದಾದ್ರೆ ನಮ್ಮ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 41 ಬಾಲ್ಗೆ 72 ರನ್, ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಕಂಡ್ರಿ ನನ್ನೆ. ಸೂಪರ್. ನನ್ನೆ ಗೆಲುವಿಗೆ ಗುಡ್ ಸ್ಕೋರ್ ಅಂತಾನೆ ಹೇಳ್ಬೋದು. ಹೌದು, ಜೊತೆಗೆ ಪಿ ಸಿಂಗು ಇನ್ಫ್ಲಾಟ್ ಪ್ಲೇಯರ್ ಆಗಿ ಬಂದು 36 ಬಾಲ್ಗೆ 54 ರನ್ ಕೊಡ್ತಾರೆ. ಎಂತ ಬ್ಯಾಟಿಂಗ್ ಅಲ್ಲ. ನೆನ್ನೆ ಆಲ್ಮೋಸ್ಟ್ CSK ಗೆಲ್ಲೋ ಲೆವೆಲ್ ಹೋಗಿತ್ತು ಲಾಸ್ಟ್ ಅಲ್ಲಿ. ಒಳ್ಳೆ ಸ್ಕೋರ್ CSK, ಒಳ್ಳೆ 196 ಒಳ್ಳೆ ಸ್ಕೋರ್. ಬಟ್ ಬಾಲಿಂಗ್ ಅಲ್ಲಿ ಕಟ್ಟಿಕ್ಬೇಕಾಗಿತ್ತು, ಬಾಲಿಂಗ್ ಅಲ್ಲಿ ಲೂಸ್ ಬಿಟ್ರು. ಒಳ್ಳೊಳ್ಳೆ ಬೌಲಿಂಗ್ ಬರ್ಬೇಕಿತ್ತು CSK ಕಡೆಯಿಂದ, ಬಂದಿದ್ರೆ ಮ್ಯಾಚ್ ಗೆಲ್ಲ. CSK ಏನಾದ್ರೆ ಒಂದು ಮ್ಯಾಚ್ ಅಲ್ಲಿ ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಇರಲ್ಲ, ಬ್ಯಾಟಿಂಗ್ ಚೆನ್ನಾಗಿದ್ದಾಗ ಬೌಲಿಂಗ್ ಇರಲ್ಲ. ನನ್ನೇ ಮೈನ್ ರೀಸನ್ ಬೌಲಿಂಗ್ ಅವ್ರು ಯಾವಾಗ ಚೇಸಿಂಗ್ ತಗೊಂಡ್ರು ಇಲ್ಲಿ ಸ್ವಲ್ಪ ಬೌಲಿಂಗ್ ಅಲ್ಲಿ ಕಟ್ಟಕ್ ಆಗ್ಲಿಲ್ಲ. ನೆನ್ನೆ ಬೌಲಿಂಗ್ ಅಲ್ಲಿ ಅಹಮದ್ ಇದ್ರು, ನೂರ್ ಅಹಮದ್ ಇದ್ರು, ಜಡೇಜಾ ಇದ್ರು. ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಬೌಲಿಂಗ್ ಮಾಡಿದ್ರೆ ತಾನೇ ಆರಾಮಾಗಿ ಗೆಲ್ಬೋದಾಗಿತ್ತು. ಒಳ್ಳೊಳ್ಳೆ ವಿಕೆಟ್ ತೆಗೆದ್ರು, ಅವ್ನು ಹೆಂಗೂ 6 ವಿಕೆಟ್ ತೆಗೆದ್ರು. ಆದ್ರೆ ಕೆಲವೊಂದು ಮಾಡಿದ ಮಿಸ್ಟೇಕ್ಗಳು ಅಥವಾ ಕ್ಯಾಚು ಇವು ಮ್ಯಾಚ್ ಲೂಸ್ ಮಾಡುತ್ತೆ ಅಷ್ಟೇ. ಆಲ್ಮೋಸ್ಟ್ ಇವಾಗ ಏನು ನಾವು ನೋಡ್ತಾ ಇದೀವಿ, ಟಾಪ್ 1 RCB ಇದೆ, ಟಾಪ್ ಲಾಸ್ಟ್ಗೆ ನಮ್ಮ CSK ಇದೆ.
ಅದ್ರ ಬಗ್ಗೆ ಇವಾಗ ಟ್ರೆಂಡಿಂಗ್ ಇನ್ಸ್ಟಾದಲ್ಲಾಗ್ಲಿ ಯೂಟ್ಯೂಬ್ಲಾಗ್ಲಿ ಒಂದು ಟ್ರೆಂಡ್ ನಡೀತಾ ಇದೆ. ಮೇಲ್ಗಡೆ ನೋಡಿದ್ರೆ ಆನಂದ, ಕೆಳಗಡೆ ನೋಡಿದ್ರೆ ಪರಮಾನಂದ. ಅದೊಂಥರ RCB ಫ್ಯಾನ್ಸ್ಗೆ ಖುಷಿನೇ. RCB ಹೆಂಗೆ ಅಂದ್ರೆ ಗೆದ್ದಾಗ ಹಬ್ಬ ಮಾಡ್ತಿದ್ವಿ, ಸೋತಾಗ್ಲೂ ಹಬ್ಬ ಮಾಡ್ತಿದ್ವಿ. ಈಗ ಗೆಲ್ತಾನೆ ಇದ್ರೆ ಟಾಪ್ ಅಲ್ಲಿ ಇದ್ರೆ ಊರ ಗೆದ್ರು ಸೋತ್ರು RCB ಬಿಟ್ ಕೊಡೋದೇ ಇಲ್ಲ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ RCB ಇದೆ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ IPL ಸ್ಟಾರ್ಟ್ ಆಗಿ 18 ವರ್ಷ. ನಮ್ಮ ಫೇವ್ರೇಟ್ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ನಮ್ಗೆ ಹತ್ರವಾಗಿದೆ 18. ಈ ವರ್ಷ ಫ್ಯಾನ್ಸ್ ಆತುರದಿಂದ ಕಾಯ್ತಾ ಇದ್ದಾರೆ ಕಪ್ ನಮ್ದೇ ಅನ್ನೋ. ನಾವ್ ಅನ್ಕೋತೀನಿ 18 ನಂಟು ತುಂಬಾ ಚೆನ್ನಾಗಿದೆ ನಮ್ಗೆ ಅಂತ. ಹೌದೌದೌದು, ಹಂಗಂತಾನೆ ಹೇಳ್ಬೋದು. ಅದು ಬೇರೆ ವಿರಾಟ್ ಕೊಹ್ಲಿ ಲೆಕ್ಕಿ ನಂಬರ್ 18. ಹೌದೌದು. ಇನ್ನ ಈ ಸಲ RCB ಕಪ್ ಗೆದ್ರೆ ಎಷ್ಟು ಖುಷಿ ಆಗುತ್ತೆ. RCB ಗೆದ್ರೆ ಕರ್ನಾಟಕದಲ್ಲೇ ಹಬ್ಬ, ಊರ ಹಬ್ಬ, ಕರ್ನಾಟಕದ ಹಬ್ಬ. ಯಾರು ಹಬ್ಬ ಮಾಡ್ತಾರಲ್ಲ ನಾವಂತೂ ಹಬ್ಬ ಮಾಡ್ತೀವಿ. ಕರ್ನಾಟಕದ ಜನತೆ ಮಾಡ್ತಾರೆ, ಕರ್ನಾಟಕ ಫುಲ್ ಹಬ್ಬ ಆಗುತ್ತೆ ಅವತ್ತು. RCB ಕಪ್ ಗೆಲ್ಬೇಕಾ ಬೇಡವಾ? ಓ ಯಾರಕ್ ತಾನೆ ಕಪ್ಪು ಗೆಲ್ಲಕ್ ಇಷ್ಟ ಇರುತ್ತೆ, ಎಲ್ಲರಿಗೂ ತುಂಬಾ ಇಷ್ಟ ಇರುತ್ತೆ. RCB ಕಪ್ ಗೆತ್ತು ಅಂದ್ರೆ ನಮ್ಗೆ ಹಬ್ಬ ಇದ್ದಂಗೆ. RCB ಅಂದ್ರೆ ಹಬ್ಬ. RCB ಮ್ಯಾಚ್ ದಿವಸನೇ ಹಬ್ಬ. ಇನ್ನು ಏನಾದ್ರು ಕಪ್ ಗೆದ್ರೆ ಹೆಂಗಿರುತ್ತೆ ಹೇಳಿ. ಆ ಮೂಮೆಂಟ್ ಗೋಸ್ಕರ ಎಲ್ಲ ಕಾಯ್ತಾ ಇದೀವಿ. ಮನೆ ಒಬ್ಬರ ಹತ್ರ ಮಾತಾಡ್ತಿದ್ದೆ ಈಗನೇ, RCB ಮ್ಯಾಚ್ ಇದ್ದಾಗ ಯಾರಿಗೂ ಬಿಸ್ನೆಸ್ ಆಗಲ್ಲಂತೆ, ಇನ್ಕ್ಲೂಡಿಂಗ್ ಫಾಸ್ಟ್ ಫುಡ್. ಏನೇ ಬಿಸ್ನೆಸ್ ಆಗಲಿ RCB ಮ್ಯಾಚ್ ಅಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ ಪಾಪ ಅವ್ರಗಳಿಗೆ ಎಷ್ಟು ಬಿಸ್ನೆಸ್ ಆಗ್ತಿಲ್ಲ ಅಂತ ಇದ್ರು. RCB ಅವರು ಅಭಿಮಾನಿಗಳು ಇಲ್ಲ, ನೀವು ಹೇಳಿದ್ದು ಗುಡ್. ಇವಾಗ ನೋಡಿ RCB ವಿಷಯಕ್ಕೆ ಬಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಾಗ, ಬೇರೆ ಸ್ಟೇಡಿಯಂ ಅಲ್ಲಿ ನಡೆದಾಗ ನೋಡಿದಾಗ್ಲು ಬೇರೆ ಸ್ಟೇಡಿಯಂ ಅಲ್ಲಿ ಟಿಕೆಟ್ ಬೆಲೆ ಕಮ್ಮಿ ಇರುತ್ತೆ, 1200 700 ಆತರ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟಿಕೆಟ್ ಬೆಲೆನೇ ಕೇಳಕ್ಕಾಗಲ್ಲ ಗುರು. 12,000, 20,000, 25,000, 30,000. ಇದೊಂಥರ IPL BCCIಗೆ ನಮ್ಮ IPL ದುಡ್ಡು ಮಾಡಕ್ಕೆ ನಮ್ಮ RCB ಒಂಥರ ಬಿಸ್ನೆಸ್. ಅಲ್ಲ RCB ಮ್ಯಾಚ್ 17 ವರ್ಷ ಸೋತಿದೆ, ಸೋತ್ರು RCB ಟ್ರೆಂಡ್ ಅಂತ ಕಡಿಮೆ ಆಗಿಲ್ಲ. ಕ್ರೇಜ್ ಯಾವತ್ತು ಕಮ್ಮಿ ಆಗಲ್ಲ. ನಾನು ಅನ್ಕೋತೀನಿ RCB ಒಂದ್ಸಲ IPL ಆಡ್ಲಿಲ್ಲ ಅಂದ್ರೆ ಅದು IPL ಆಗದೇ ಇಲ್ವೇನೋ ಅಂತ. ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. IPL RCB ಇಲ್ಲದೆ IPL ಇಲ್ಲ. IPL ಇಲ್ಲ ಅಂದ್ರೆ RCB ಇರಲ್ಲ. RCB ಮ್ಯಾಚ್ ಯಾವಾಗ ಇರುತ್ತೆ ಅವತ್ತೇ IPL ನೋಡಕ್ ಇಷ್ಟ. ಓಕೆ, RCB ಬಗ್ಗೆ ಮಾತಾಡ್ಕೊಂಡು ನನ್ನೇ ಮ್ಯಾಚ್ ಬಿಟ್ಬಿಟ್ವಿ. ನನ್ನೇ ಮ್ಯಾಚ್ ಬಗ್ಗೆ ಪಂಜಾಬ್ ಬಗ್ಗೆ ಹೇಳೋದಲ್ಲ. ಏನೋ ಒಂಥರ ಅದು ನಮ್ಮ ಮ್ಯಾಚ್, ನಮ್ ಟೀಮು, ನಮ್ಮೂರು ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಬರುತ್ತೆ ಒಳಗಡೆಯಿಂದ. ಏನ್ ಬೇಕಾದ್ರೆ ನಮ್ ಕನ್ನಡಿಗ ನಮ್ ರಾಹುಲ್ RCB ಇದ್ರೆ ತುಂಬಾ ಚೆನ್ನಾಗಿತ್ತು. RCB ಇರ್ತಿತ್ತು ಅಂತ ಫ್ಯಾನ್ಸ್ಗೆ ಒಂದು ಕಾಳಜಿ ಇದೆ, ಆದ್ರೆ ಮ್ಯಾನೇಜ್ಮೆಂಟ್ ಇಲ್ವಲ್ಲ. ಅದು 14 ಕೋಟಿ ಕೊಟ್ಟಿರೋದು ಅವ್ರಿಗೆ ಏನ್ ಜಾಸ್ತಿ ಏನಿಲ್ಲ. RCB ಕೊಡ್ಬೋದಾಗಿತ್ತು, ಬೇರೆ ಟೀಮಲ್ಲಿ ಇದಾರೆ ಅಂತ ನಮ್ ಕನ್ನಡಿಗರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾವು. ಹೌದು ಗುರು, ವಿರಾಟ್ ಕೊಹ್ಲಿನೇ ಬಿಟ್ಕೊಟ್ಟಿಲ್ಲ, ಕನ್ನಡಿಗರನ್ನ ಬಿಟ್ಕೊಡಕ್ ಆಗುತ್ತಾ? ಖಂಡಿತ ಇಲ್ಲ. ಓಕೆ, ನನ್ನ ಮ್ಯಾಚ್ ಪಂಜಾಬ್ ನೋಡೋದಾದ್ರೆ ಶಶಾಂಕ್ ಸಿಂಗ್ ಅಷ್ಟೇ 12 ಬಾಲ್ಗೆ 23 ರನ್. ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, 191 ಸ್ಟ್ರೈಕ್ ರೇಟ್ ಅಲ್ಲಿ 12 ಬಾಲ್ಗೆ 23 ರನ್ ಕಮ್ಮಿ ಏನಿಲ್ಲ ಗುರು. ಶಶಾಂಕ್ ಸಿಂಗ್ ಯಾವಾಗ ಬಂದ್ರು ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೀಡೇ ಹೋಗ್ತಾರೆ. ಹೌದು ಅಲ್ವಾ? ಇವಾಗ ನನ್ನೇ ಮ್ಯಾಚ್ ಪಂಜಾಬ್ ಜಯಗೊಳಿಸುತ್ತೆ 19 ಬಾಲ್ಗೆ. ಮತ್ತೆ ಮೇ 3ಕ್ಕೆ RCB ವರ್ಸಸ್ CSK. ಅದು ಲೈವ್ ಯಾರು ಮಿಸ್ ಮಾಡಬೇಡಿ ಅಂತ ಖಂಡಿತ. ಯಾಕಂದ್ರೆ ಗೊತ್ತು ನಮ್ಗೆ ಇನ್ನ ಚೆನ್ನಾಗಿ ಕ್ವಾಲಿಫೈ ಆಗಲ್ಲ, ಅದು RCB ಕ್ವಾಲಿಫೈ ಆಗುತ್ತೆ, ಈ ಸಲ ಕಪ್ ಹೊಡೆಯುತ್ತೆ. ಅದಕ್ಕಾದ್ರೂ RCB ಮ್ಯಾಚ್ ನೋಡ್ಲೇಬೇಕು. ಓಕೆ, ಎಲ್ಲರೂ ಮೇ 3ಕ್ಕೆ RCB ವರ್ಸಸ್ CSK ಮ್ಯಾಚ್ ಮಿಸ್ ಮಾಡದೆ ನೋಡ್ತೀವಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ಕಾದ್ರಿ. ಅದು ನಮ್ಮ ಹೋಮ್ ಗೋಡನೆ ಬೆಂಗಳೂರು ನಮ್ಮ ಬೆಂಗಳೂರಲ್ಲಿ ನಡೆಯೋದು RCB ವರ್ಸಸ್ CSK. ನಾವಂತೂ RCB ಮ್ಯಾಚ್ ನೋಡಕ್ ಬರ್ತೀವಿ, ನೀವು ಬರ್ತೀರಲ್ಲ? ಈ ಸಲ ಕಪ್ ನಮ್ದೇ.